ಹಾಯ್ ಹಲೋ ನಮಸ್ತೆ. ಸ್ಟಡಿ ಪ್ಯಾಕೇಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೋಸ್ಕರ 1 ಅಂಕದ 100 ಪ್ರಶ್ನೆಗಳನ್ನು ಇವತ್ತಿನ ದಿನ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಿದ್ರೆ ತಡ ಮಾಡದೆ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದೊಂದು ಪ್ರತಿಪಾದನೆ. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಕರೆಕ್ಟ್ ಆಗಿದೆ, ಯಾಕಂದರೆ ಇದೊಂದು ಪ್ರಾಚೀನ ನಾಗರಿಕತೆಯೂ ಹೌದು. ಇದರ ಆಸುಪಾಸಿನ ನಾಗರಿಕತೆಗಳು ಇವೆಲ್ಲವೂ. ಹಾಗಿದ್ರೆ ಹೇಗೆ ಸರಿಯಾದ ಉತ್ತರ. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಭೂ ಉತ್ಖನನ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಾದರೂ ಕೇಳ್ತಾರೆ ಅಥವಾ 1 ಅಂಕದ ಪ್ರಶ್ನೆಯಲ್ಲಾದರೂ ಇದನ್ನು ನಿಮಗೆ ಕೇಳ್ತಾರೆ. ಈಗ ಆಲ್ರೆಡಿ ಅನೇಕ ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರಾಚೀನ ಭಾರತ ಮತ್ತು ರೋಮ್ಗಳ ಸಂಬಂಧ ಕುರಿತು ಭಾರತ ಮತ್ತು ರೋಮ್ಗಳ ಸಂಬಂಧದ ಕುರಿತು, ವ್ಯಾಪಾರ ಸಂಬಂಧದ ಕುರಿತು ತಿಳಿಸುವ ಗ್ರಂಥ ಯಾವುದು ಅಂತಂದರೆ ನ್ಯಾಚುರಲ್ ಹಿಸ್ಟರಿಯಾ ಅಥವಾ ಹಿಸ್ಟೋರಿಯಾ. ಕರ್ನಾಟಕ ಎಂಬ ಶಬ್ದವು ಮೊಟ್ಟ ಮೊದಲು ಎಲ್ಲಿ ಉಲ್ಲೇಖಿಸಲ್ಪಟ್ಟಿದೆ? ಸೊ ಹಾಗಾಗಿ ಕರ್ನಾಟಕ ಅಂತಕ್ಕಂಥ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಈ ಪದವನ್ನು ಮೊದಲಿಗೆ ಉಲ್ಲೇಖ ಮಾಡಿದ್ದಾರೆ. ಹಲ್ಮಿಡಿ ಶಾಸನವನ್ನು ರಚಿಸಿದವರು ಯಾರು ಅಂತದ. ಸೊ ಹಲ್ಮಿಡಿ ಶಾಸನವನ್ನು ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ ಕಾಕುತ್ಸ ವರ್ಮ. ಅಶ್ವಘೋಷನ ಕೃತಿ ಯಾವುದು ಅಂದರೆ ಬುದ್ಧ ಚರಿತೆ. ಸೊ ಈ ಪ್ರಶ್ನೆ ಕೂಡ ಅನೇಕ ಸಾರಿ ಕೇಳಿದ್ದಾರೆ. ಸೊ 1 ಅಂಕಕ್ಕೆ ಈ ಬಾರಿ ಕೂಡ ಇದು ನಿಮಗೆ ಬರ್ಬೋದು. ದಯಾರಾಮ್ ಸಹಾನಿ ಅವರು ಹರಪ್ಪ ನಗರವನ್ನು ಶೋಧನೆ ಮಾಡ್ತಾರೆ. ಸೊ 1921ರಲ್ಲಿ ಹರಪ್ಪ ನಗರವನ್ನು ದಯಾರಾಮ್ ಸಹಾನಿ ಅವರು ಶೋಧನೆ ಮಾಡ್ತಾರೆ. ಅದೇ ಥರ 1922ರಲ್ಲಿ ಮೊಹೆಂಜೊದಾರೋ ನಗರವನ್ನು RD ಬ್ಯಾನರ್ಜಿ ಅವರು ಏನು ಮಾಡ್ತಾರೆ, ಶೋಧನೆಯನ್ನು ಮಾಡ್ತಾರೆ. ಸೊ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಮೊಹೆಂಜೊದಾರೋ ಪದದ ಅರ್ಥ ಏನು? ಸೊ ಇದನ್ನು ಬಿಟ್ಟ ಸ್ಥಳದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ರೀ. ಮೊಹೆಂಜೊದಾರೋ ಅಂತಂದರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಥವಾ ಸತ್ತವರ ಗುಡ್ಡ ಅಂತ ಹೇಳಿ 3 ಅರ್ಥಗಳಲ್ಲಿ ಇದನ್ನು ಕರೆಯಲಾಗಿದೆ. ಸಿಂಧೂ ಜನರ ಪ್ರಧಾನ ದೇವತೆ ಅಂದರೆ ಮುಖ್ಯವಾಗಿ ಪೂಜೆ ಮಾಡ್ತಕ್ಕಂಥ ದೇವತೆ ಯಾರು ಅಂತಂದರೆ ಮಾತೃ ದೇವತೆ. ಶ್ರೀ ವಿಜಯನ ಕೃತಿ ಕವಿರಾಜ ಮಾರ್ಗ. ಇದನ್ನು ಕೂಡ ಹಲವಾರು ಬಾರಿ ನಿಮಗೆ ಕೇಳಿದ್ದಾರೆ. ಹಳೆ ಶಿಲಾಯುಗದಲ್ಲಿ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಅಂತದ ಕ್ವಾರ್ಟ್ಜೈಟ್. ನೆಕ್ಸ್ಟ್, ಗಂಗರ ಪ್ರಸಿದ್ಧ ದೊರೆ ಯಾರು ಅಂತಂದರೆ ದುರ್ವಿನೀತ. ಗಂಗರ ಪ್ರಸಿದ್ಧ ದೊರೆ ದುರ್ವಿನೀತ. ಪಲ್ಲವರ ರಾಜಧಾನಿ ಕಂಚಿ. ನೋಡಿರಿ, ಪಲ್ಲವರ ರಾಜಧಾನಿಯನ್ನು ಕೇಳಿದರೆ ಸೊ ಕಂಚಿಯ ಪಲ್ಲವರು ಅಂತ ಹೇಳಿ ಕರೀತಾರೆ. ಕಂಚಿ ಅವರ ರಾಜಧಾನಿ. ಬೆಂಗಳೂರಿನ ಸ್ಥಾಪಕರು ಅಂದರೆ ಬೆಂಗಳೂರಿನ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ 1ನೆಯ ಕೆಂಪೇಗೌಡ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಕರೆಯುವ ವರದಿ ಯಾವುದು ಅಂದರೆ ಚಾರ್ಲ್ಸ್ ವುಡ್ನ ವರದಿಯನ್ನು ಕರೀತಾರೆ. ಜೈನ ಧರ್ಮದ 23ನೇ ತೀರ್ಥಂಕ ಪಾರ್ಶ್ವನಾಥ. ಜೈನ ಧರ್ಮದ 1ನೇ ತೀರ್ಥಂಕರ ಋಷಭನಾಥ. ಜೈನ ಧರ್ಮದ 24ನೇ ತೀರ್ಥಂಕರು ವರ್ಧಮಾನ ಮಹಾವೀರ. ಇಲ್ಲಿ ತೀರ್ಥಂಕ ಅಂತ ಆಗಿದೆ. ಸೊ ಅದು ತೀರ್ಥಂಕರ ಆಗಬೇಕಾಗಿತ್ತು. ಸೊ ಅಕ್ಷರಗಳಲ್ಲಿ ಸ್ವಲ್ಪ ವ್ಯತ್ಯಾಸ. ಅಲ್ಬೆರುನಿಯ ಶ್ರೇಷ್ಠ ಕೃತಿ, ಇದನ್ನು ಕೂಡ ನಿಮ್ಗೆ ಕೇಳಿದರೆ ಕಿತಾಬ್ ಉಲ್ ಹಿಂದ್. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸರಾಯ ಯಾರು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ. ಇದನ್ನು ಕೂಡ ನಿಮಗೆ ಕೇಳಿದ್ದಾರೆ. ಸರ್ ಸೈಯದ್ ಅಹಮದ್ ಖಾನರು ಆರಂಭಿಸಿದ ಚಳುವಳಿ ಯಾವುದು ಅಂತಂದರೆ ಅಲಿಗರ್ ಚಳುವಳಿ. ಕನಿಷ್ಕ ಯಾರು ಅಂದರೆ ಕುಶಾನರ ಪ್ರಸಿದ್ಧ ದೊರೆ. ಸ್ಥಾಪಕ ಅಲ್ಲ, ಕುಶಾನರ ಪ್ರಸಿದ್ಧ ದೊರೆ. ಬಸವೇಶ್ವರರು ಸ್ಥಾಪಿಸಿದ ಸಿದ್ಧಾಂತ ಯಾವುದು ಅಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಸೊ ಇವುಗಳನ್ನು 4 ಸಿದ್ಧಾಂತಗಳಲ್ಲಿ ಒಂದನ್ನು ಕೇಳ್ತಾರೆ. ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದ ನೀತಿ ಯಾವುದು ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲರ ಪ್ರಸಿದ್ಧ ಬಿರುದು ಯಾವುದು ಅಂದರೆ ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತಾರೆ. ಇಂಡಿಕಾ ಕೃತಿಯನ್ನು ಬರೆದವರು ಮೆಗಸ್ತನೀಸ್. ಗೌತಮಿ ಬಾಲಶ್ರೀ ಆಗಬೇಕಾಗಿತ್ತು, ಬಾಲಶ್ರೀ ಆಗಿದೆ. ಗೌತಮಿ ಬಾಲಶ್ರೀ ಹೊರಡಿಸಿದ ಶಾಸನ ನಾಸಿಕ ಶಾಸನ. ಕದಂಬ ಮನೆತನದ ಸ್ಥಾಪಕ ಮಯೂರ ವರ್ಮ.
ಶಿವಪ್ಪ ನಾಯಕನ ಶಿಸ್ತು ಅಂದರೆ ಕಂದಾಯ ಪದ್ಧತಿ. ಸೊ ಮೋಸ್ಟ್ ಆಫ್ ಟೈಮ್ ಇದನ್ನು ಕೇಳಿದ್ದಾರೆ, ಈಗಲೂ ಕೂಡ ಕೇಳ್ತಾರೆ. ವೇದಗಳಿಗೆ ಹಿಂದಿರುಗಿ ಎಂದು ಹೇಳಿದವರು, ಇದೊಂದು ಸಂದೇಶವನ್ನು ಕೊಟ್ಟಂಥವರು ದಯಾನಂದ್ ಸರಸ್ವತಿಯವರು. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಉತ್ತರ ಮೇರೂರು ಶಾಸನ. ಮಹಮ್ಮದ್ ಬಿನ್ ತುಗ್ಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಅಂತ ಹೇಳಿದವರು ವಿ ಎ ಸ್ಮಿತ್. ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಗುಲ್ಬರ್ಗ. ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ತಗೊಳ್ಳಿಕ್ಕೆ ಕಾರಣ ಚೌರಿ ಚೌರ ಘಟನೆ. ನಂತರದ ಚಾಲುಕ್ಯರ ರಾಜಧಾನಿ ಮಾನ್ಯಕೇಟ. ಸೊ ಇವುಗಳು ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು. ಗುರು ಗ್ರಂಥ ಸಾಹೇಬ, ಈ ಒಂದು ಗ್ರಂಥ ಗುರುಮುಖಿ ಅಂತಕ್ಕಂಥ ಲಿಪಿಯಲ್ಲಿ ಇದೆ. ಗಂಗಾಧರ್ ದೇಶಪಾಂಡೆ ಅವರು ಯಾವ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ ಅಂದರೆ ಕರ್ನಾಟಕ ಕೇಸರಿ. 1ನೇ ಕೃಷ್ಣ ನಿರ್ಮಿಸಿದ ದೇವಾಲಯ, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದೇವಾಲಯ ಕೈಲಾಸನಾಥ ದೇವಾಲಯ. ಶಹಜಹಾನ್ ನಿರ್ಮಿಸಿದ ಕಟ್ಟಡ ತಾಜ್ ಮಹಲ್. ಮಧ್ವಾಚಾರ್ಯರು ಸ್ಥಾಪಿಸಿದ ಮಠಗಳನ್ನು ಅಷ್ಟಮಠಗಳು ಅಂತ ಹೇಳಿ ಕರೀತಾರೆ. ಕಾರಣ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಮಠಗಳ ಸಂಖ್ಯೆ 8 ಮಠಗಳು. ನಂತರದ ಪ್ರಶ್ನೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಸಿದ್ಧ ಹೇಳಿಕೆ ಯಾವುದು ಅಂದರೆ ಕೈಗಾರಿಕೆಯ ಸುಧಾರಣೆಗಳಿಗೆ ಇವ್ರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಅದ ರೀ, ಕೈಗಾರೀಕರಣ ಇಲ್ಲವೇ ವಿನಾಶ. ಕನಿಷ್ಕ ಬೌದ್ಧ ಧರ್ಮವನ್ನು ಸ್ವೀಕರಿಸಲಿಕ್ಕೆ ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿ ಅಶ್ವಘೋಷ. ಬುದ್ಧ ಚರಿತವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಅಶ್ವಘೋಷ. ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ ಅಂತದ ವಿಶಿಷ್ಟಾದ್ವೈತ ಸಿದ್ಧಾಂತ. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು ಅಂದರೆ ಒಡೆದು ಆಳುವ ನೀತಿಯನ್ನು ಅನುಸರಿಸೋದ್ರಿಂದಾಗಿ ಇವರು ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ಮಾಮೂಲಕ್ ಪದದ ಅರ್ಥ ಏನು ಅಂತಂದರೆ ಗುಲಾಮರಿ. ದೆಹಲಿ ಸುಲ್ತಾನರ ಕಾಲಾವಧಿಯಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಗುಲಾಮರಿಗೆ ಮಾಮೂಲಕ್ ಅಂತ ಹೇಳಿ ಕರೀತಾರೆ. ಸೊ ಇವು ಕೂಡ ಅತಿ ಅವಶ್ಯಕವಾಗಿರ್ತಕ್ಕಂಥ ಪ್ರಶ್ನೆಗಳು. ಅದರಲ್ಲಿ ಅಶ್ವಘೋಷನ ಬುದ್ಧ ಚರಿತ ಕೃತಿಯನ್ನು ನೀವು ನೋಡಬೇಕು. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು. ಪ್ಲಾಸಿ ಕದನ ನಡೆದಿರ್ತಕ್ಕಂಥ ವರ್ಷ 1757. ಬಾಕ್ಸಾರ್ ಕದನ ನಡೆದಿರ್ತಕ್ಕಂಥ ವರ್ಷ 1764. ಹರ್ಷವರ್ಧನನ 2ನೇ ರಾಜಧಾನಿ ಯಾವುದು ಅಂದರೆ ಕಣೌಜ. ಭಾರತದ ಗಿನಿ ಅಂತ ಹೇಳಿ ಅಮೀರ್ ಖುಸ್ರೋನನ್ನು ಕರೆಯಲಾಗಿದೆ. ಸೊ ಅಮೀರ್ ಖುಸ್ರೋನನ್ನು ಭಾರತದ ಗಿನಿ ಅಂತ ಹೇಳಿ ಕರೀತಾರೆ ರೀ. ಸೊ ಇದು ಕೂಡ ಪ್ರಶ್ನೆಯನ್ನು ಅನೇಕ ಬಾರಿ ನಿಮಗೆ ಕೇಳಿದ್ದಾರೆ. ನಂತರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿರ್ತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂದರೆ ಹೈದರಾಬಾದ್ನ ನಿಜಾಮ ಸಹಿಯನ್ನು ಮಾಡ್ತಾನೆ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಆ್ಯನಿ ಬೆಸೆಂಟರು. ಇವರು ಐರಿಷ್ ದೇಶದ ಮಹಿಳೆಯರಿ ಆ್ಯನಿ ಬೆಸೆಂಟರು. ಮೊದಲ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ WC ಬ್ಯಾನರ್ಜಿ ಅವರು ಆಗಿರ್ತಾರೆ. ಚೋಳರ ಮೊದಲ ರಾಜಧಾನಿ ಉರೈಯೂರು. ಸೊ 2-3 ರಾಜಧಾನಿಗಳನ್ನ ಇಲ್ಲಿ ನಾವು ನೋಡ್ತೀವಿ, ಆದರೆ ಚೋಳರ ಮೊದಲ ರಾಜಧಾನಿ ಉರೈಯೂರು. ಜಗದ್ಗುರು ಬಾದಶಾಹ ಎಂದು ಕರೆಯುವಂಥ ವ್ಯಕ್ತಿ ಯಾರು ಅಂದರೆ 2ನೇ ಇಬ್ರಾಹಿಂ ಆದಿಲ್ ಶಾ. ಸೊ ಇದನ್ನು ಕೂಡ ಅನೇಕ ಸಾರಿ ನಿಮಗೆ ಕೇಳಿದ್ದಾರೆ. ಇದಿರಲಿಲ್ಲ ಅಂದರೆ ಕಿತಾಬ್ ಇ ನವರಸ್ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ಸೊ ಅದು ಕೂಡ 2ನೇ ಇಬ್ರಾಹಿಂ ಆದಿಲ್ ಶಾ. ಚಿಸ್ತಿ ಪಂಥದ ಸ್ಥಾಪಕರು ಯಾರು? ಖ್ವಾಜಾ ಅಬ್ದುಲ್ ಚಿಸ್ತಿ. ಸೊ ಈ ಒಂದು ಪಂಥವನ್ನು ಸ್ಥಾಪನೆ ಮಾಡ್ತಾರೆ. ಸುಹರ್ವರ್ದಿ ಪಂಥದ ಸ್ಥಾಪಕರು ಯಾರು ಅಂದರೆ ಶೇಖ್ ಶಹಾಬುದ್ದೀನ್. ನೋಡಿರಿ, ಈ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಅಂತೂ ನಿಮ್ಗೆ ಕಡ್ಡಾಯವಾಗಿ ಕೇಳ್ತಾರೆ. INA ಅಂತಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ. ರಾಷ್ಟ್ರಕೂಟರ ಸಾಮ್ರಾಜ್ಯದ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳ್ತಕ್ಕಂಥ ಅರಬ್ ಪ್ರವಾಸಿಗ ಸುಲೈಮಾನ್ ರೀ. ಸೊ ಈತ ಅರಬ್ನ ಪ್ರವಾಸಿಗ. ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ರಾಜ ತೋದರಮಲ್ಲ ರೀ. ರಾಜ ತೋದರಮಲ್ಲ ಆಗಬೇಕಾಗಿತ್ತು. ಸೊ ಇಲ್ಲಿ ಸೋದರ ಅಂತಾಗದ, ಸೊ ಕರೆಕ್ಷನ್ ತೋದರ. ರಾಜ ತೋದರಮಲ್ಲ ಯಾರು ಅಂತಂದರೆ ಆತ ಅಕ್ಬರನ ಕಂದಾಯ ಮಂತ್ರಿ. ಸಮುದ್ರ ಮಾರ್ಗದ ಮೂಲಕ ಭಾರತಕ್ಕೆ ಬಂದಿರತಕ್ಕಂತಹ ಮೊದಲ ಯುರೋಪಿಯನ್ ರಾಷ್ಟ್ರ ಯಾವುದು ಅಂದರೆ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಮೊದಲಿಗೆ ಬಂದಿರತಕ್ಕಂಥವ್ರು ಪೋರ್ಚುಗೀಸರು. ಜೈನ ಧರ್ಮದ ಚಿಹ್ನೆ ಸ್ವಸ್ತಿಕ್ರಿ. ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅಲ್ಲಮ್ಮ ಪ್ರಭುಗಳು. ಆದರೆ ಅನುಭವ ಮಂಟಪವನ್ನು ಕಟ್ಟಿಸಿದವರು ಬಸವಣ್ಣನವರು.
ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಯಾವುದು ಅಂದರೆ ಸಂವಾದ ಕೌಮುದಿ. ಸೊ ಇದವರ ಒಂದು ಪತ್ರಿಕೆ ರೀ. ಸೊ ಇದನ್ನು ಕೇಳ್ತಾರೆ. ಸೊ ಸಾಧ್ಯ ಆದಷ್ಟು ಇದನ್ನು ಓದ್ರಿ. ಕೌಟಿಲ್ಯ ಬರೆದಿರ್ತಕ್ಕಂಥ ಕೃತಿ ಯಾವುದು ಅಂದರೆ ಅರ್ಥಶಾಸ್ತ್ರ. ಚಿಕ್ಕದೇವರಾಜ ಒಡೆಯರಿಗಿದ್ದ ಬಿರುದು ಯಾವುದು ಅಂದರೆ ನವಕೋಟಿ ನಾರಾಯಣ. ಸೊ ಚಿಕ್ಕದೇವರಾಜ ಒಡೆಯರ್ ಏನದ ಅಂದರೆ ಟಾಪಿಕ್ ಕಡಿಮೆ ಅದ. ಸೊ ಅದ್ರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆ ಅವ್ರ ಬಿರುದನ್ನೇ ಕೇಳ್ತಾರೆ. ಸೊ ನವಕೋಟಿ ನಾರಾಯಣ ಇದು ಹೊಂದಿಸಿ ಬರೆಯಲಾದರೂ ಬರುತ್ತೆ, ಇರಲಿಲ್ಲ ಅಂದರೆ ಬಿಟ್ಟ ಸ್ಥಳದಲ್ಲಾದರೂ ನಿಮಗೆ ಕೇಳಲಾಗತ್ತೆ. ಬೌರಿಂಗ್ ಒಬ್ಬ ಯಾರು ಅಂತಂದರೆ ಬೌರಿಂಗ್ ರೀ, ಮೈಸೂರನ್ನು ಆಳಿರ್ತಕ್ಕಂಥ ಒಬ್ಬ ಕಮಿಷನರ್. ಮಾರ್ಕ್ ಕಬ್ಬನ್ ಯಾವ ರೀತಿನೋ ಹಾಗೆ ಬೌರಿಂಗ್ ಕೂಡ ಒಬ್ಬ ಕಮಿಷನರ್. ಸಿದ್ದಪ್ಪ ಕಂಬಳಿ ಇವ್ರು ಯಾರು ಅಂತಂದರೆ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಕರ್ನಾಟಕ ಏಕೀಕರಣದ ಒಂದು ಸಮಿತಿ ಸಂಘದ ಅಧ್ಯಕ್ಷರಾಗಿರ್ತಾರೆ. ಸಿಂಧು ನಾಗರಿಕತೆಯ ವಿಶಿಷ್ಟ ಲಕ್ಷಣ ಯಾವುದು ಅಂದರೆ ನಗರ ಯೋಜನೆ. ನಗರೇ ಆಗಿದೆ. ಸೊ ನಗರ ಯೋಜನೆ. ಕುಡುವಲೈ ಎಂದರೆ ಏನು ಅಂದರೆ ಅದೃಷ್ಟ ಪದಜಿ. ಚೋಳರ ಗ್ರಾಮಾಡಳಿತದಲ್ಲಿ ಇದನ್ನು ನೋಡ್ತೀವಿ. ಬೀದರ್ನಲ್ಲಿರುವ ಮದರಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಮಹಮ್ಮದ್ ಗವಾನ್. ಇದು ಒಂದು ಅಂಕದ ಪ್ರಶ್ನೆ. ದ್ವೈತ ಪದದ ಅರ್ಥ ಅಂದರೆ ಎರಡು ಅಂತ ಅರ್ಥ. ದ್ವೈತ ಅಂದರೆ ಎರಡು, ಅದ್ವೈತ ಅಂದರೆ ಎರಡು ಅಲ್ಲದ್ದು. ಉತ್ತರ ಪತೇಶ್ವರ ಎಂದು ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ಹರ್ಷವರ್ಧನ. ಸೊ ನರ್ಮದಾ ನದಿ ಕಾಳಗದಲ್ಲಿ. ಸಿಖ್ಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ. ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವುದು ಅಂದರೆ ಬೆಳಗಾವಿಯಲ್ಲಿ 1924 ಅವಧಿ ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಅಧಿವೇಶನ. ವೇದಗಳ ಕಾಲದಲ್ಲಿ ಬುಡಕಟ್ಟು ಮುಖ್ಯಸ್ಥನನ್ನು ಏನಂತ ಹೇಳಿ ಕರಿತಾ ಇದ್ರು ಅಂದರೆ ಮುಖ್ಯಸ್ಥನನ್ನು ರಾಜನ್ ಅಂತ ಹೇಳಿ ಕರಿತಾ ಇದ್ರು. ಸೊ ಇದನ್ನು ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಸೊ ಈ ಸರ್ತಿ ಎಕ್ಸಾಮಲ್ಲಿ ಕೂಡ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಕಲ್ಯಾಣಿ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ. ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು. ನೋಡ್ರಿ, ಆಂಗ್ಲ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ರಾಜಾರಾಮ್ ಮೋಹನ್ ರಾಯರು ವೇದಾಂತ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಏಸೂರು ಕೊಟ್ಟರು ಈಸೂರು ಕೊಡೆವು ಎಂಬುದು ಯಾವ ಗ್ರಾಮದ ಘೋಷಣೆ ಅಂದರೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಈಸೂರಿನ ಜನ ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್. ಶ್ರೀ ವಿಜಯನ ಕೃತಿ ಕವಿರಾಜ ಮಾರ್ಗ. ಕವಿರಾಜ ಎಂದು ಕರೆಯುವ ದೊರೆ ಯಾರು ಅಂದರೆ ಸಮುದ್ರಗುಪ್ತ. ಗುಪ್ತರ ಶ್ರೇಷ್ಠ ದೊರೆ ಆಗಿರ್ತಕ್ಕಂಥ ಸಮುದ್ರಗುಪ್ತನನ್ನು ಕವಿರಾಜ ಅಂತ ಹೇಳಿ ಕರೀತಾರೆ. 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ವಸುಮಿತ್ರ. ಸ್ವಾಮಿ ದಯಾನಂದ ಸರಸ್ವತಿ ಅವರ ಕೃತಿ ಸತ್ಯಾರ್ಥ ಪ್ರಕಾಶ. ಕ್ಷೇತ್ರ ಎಂದರೆ ನೋಡ್ರಿ, ಕ್ಷೇತ್ರ ಎಂದರೆ ಇದನ್ನು ಬಿಟ್ಟ ಸ್ಥಳದಲ್ಲಿ ಕೇಳಿದ್ದಾರೆ ತುಂಬ ಸರ್ತಿ, ನಿಮ್ಗೆ ಕೂಡ ಗೊತ್ತಿದೆ. ಉಳುಮೆ ಮಾಡುವ ಭೂಮಿಯನ್ನು ಕ್ಷೇತ್ರ ಅಂತ ಹೇಳಿ ಕರಿತೀವಿ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ನಡೆದಿರ್ತಕ್ಕಂಥ ವರ್ಷ ಸಿಪಾಯಿ ದಂಗೆ ಅಂತೇಳಿ ಕರೀತಾರೆ 1857. ಶಾತವಾಹನರ ರಾಜಧಾನಿ ಪೈಠಾನ್ ಅಂತಾರೆ ಅಥವಾ ಪ್ರತಿಷ್ಠಾನ್ ಅಂತ ಹೇಳಿ ಕರೀತಾರೆ. ಇದು ಯಾವ ರಾಜ್ಯದಾಗಿನ ಪ್ರದೇಶ ಅಂದರೆ ಮಹಾರಾಷ್ಟ್ರದ ಒಂದು ಪ್ರದೇಶ. ಎಲಿಫೆಂಟಾದ ಪುರಾತನ ಹೆಸರು ಗೋರವಪುರಿ. ಮುಂಬೈ ಸಮೀಪದಲ್ಲಿರ್ತಕ್ಕಂಥ ಎಲಿಫೆಂಟಾದ ಹೆಸರು ಗೋರವಪುರಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿಯವರು. ರಕ್ಷಿಸು ಕರ್ನಾಟಕ ದೇವಿ ಅಂತಕ್ಕಂಥ ಗೀತೆಯನ್ನು ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಗೀತೆ ಶಾಂತ ಕವಿದು. ವಿಮಾ ಕ್ಯಾಡ್ಫೈಸಿಸ್ ಯಾರು ಅಂದರೆ ಕುಶಾನರ ಅರಸರಿ. ಪ್ರಸಿದ್ಧ ಅರಸ ಕನಿಷ್ಕ. ವಿಮಾ ಕ್ಯಾಡ್ಫಿಸಸ್ ಮತ್ತು ಕುಜಲ್ ಕ್ಯಾಡ್ಫಿಸಸ್ ಕುಶಾನರ ಅರಸರು. ಸಿಖ್ ಧರ್ಮದ ಸ್ಥಾಪಕ ಗುರುನಾನಕ್. ಗುರುಗ್ರಂಥ ಸಾಹೇಬ, ಗುರುನಾನಕ್, ಗುರುಮುಖಿ ಎಲ್ಲ ಒಂದೇ. ಆಲೂರು ವೆಂಕಟರಾಯರ ಕೃತಿ ಕರ್ನಾಟಕ ಗತ ವೈಭವ. ಸಿಂಧು ನಾಗರಿಕತೆ ಹಡಗುಕಟ್ಟೆ ಎಲ್ಲಿ ಪತ್ತೆ ಆಗೈತಿ ಅಂದರೆ ಅನೇಕ ಸಾರ್ತಿ ನಾವು ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಇದು ಲೋಥಾಲ್ ನಗರದಲ್ಲಿ. ಕಬೀರರು ರಚಿಸಿದ ಭಕ್ತಿ ಗೀತೆಗಳು ಯಾವ ಪ್ರಕಾರದಲ್ಲಿದ್ದಾವೆ ಅಂದರೆ ದೋಹಾ ಪ್ರಕಾರದಲ್ಲಿ ಇದ್ದಾವೆ. ದೋಹಾ ಪ್ರಕಾರ ಅಥವಾ ದೋಹೆ ಪ್ರಕಾರ ಅಂತ ಹೇಳಿ ಕರಿತೀವಿ. ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿಯವರು. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿರ್ತಕ್ಕಂಥ ವರ್ಷ 1602 ರೀ. ಸೊ ಇಷ್ಟು ಪ್ರಶ್ನೆಗಳನ್ನು, ಒಂದು 100 ಪ್ರಶ್ನೆಗಳನ್ನು ಸಂಭವನೀಯ ಪ್ರಶ್ನೆಗಳು ಅಂತ ನಾವಿಲ್ಲಿ ಆಯ್ಕೆ ಮಾಡಿ ಒಂದು 100 ಪ್ರಶ್ನೆಗಳ 20 ನಿಮಿಷದ ಒಂದು 100 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಕ್ಕಂಥ ಸಣ್ಣ ಪ್ರಯತ್ನವನ್ನು
ನಾವು ಮಾಡಿದ್ದೀವಿ. ಸೊ ಇವು ಪುನರಾವರ್ತಿತ ಪ್ರಶ್ನೆಗಳಾಗಿದ್ದಾವೆ. ಸೊ ಇವುಗಳಿಗೆ ನೀವು ಹೆಚ್ಚು ಮಹತ್ವವನ್ನು ಕೊಟ್ಟು ಓದಿದರೆ ನಿಮಗೆ 30ರಿಂದ 35 ಅಂಕಗಳು ಬರತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ವಿದ್ಯಾರ್ಥಿಗಳೇ, ಗುರುವಾರ ದಿನ ಬರೀತಕ್ಕಂಥ ಇತಿಹಾಸ ಪರೀಕ್ಷೆಗೆ ತಮ್ಮೆಲ್ಲರಿಗೂ ಶುಭ ಹಾರೈಕೆಗಳು. ಆದಷ್ಟು ಚೆನ್ನಾಗಿ ಪರೀಕ್ಷೆಯನ್ನು ಬರೀರಿ ಅಂತ ಹೇಳಿ ಆಶಿಸ್ತೀನಿ. ಧನ್ಯವಾದಗಳು.